ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಗೈಸ್. ಅದು ಯಾವ ಹೋಟೆಲಿಂದ ತರಿಸಿದ್ದು ಎಲ್ಲನೂ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ವರ್ಸ್ಟ್ ಇತ್ತು. ಪ್ರೈಸು ಕೂಡ ತುಂಬ ಇತ್ತು ಅಲ್ವಾ ಕಂದ? 250 ಇತ್ತು ಒಂದು ಬಿರಿಯಾನಿಗೆ. ಬಟ್ ಚಿಕನ್ ಬಿರಿಯಾನಿಗೆ ಅದು ಚಿಕನ್ ಬಿರಿಯಾನಿ 250 ಇತ್ತು ಗೈಸ್. ಆಮೇಲೆ ಇನ್ಯಾವುದು ಲೈಮ್ ಚಿಕನ್ ತಗೊಂಡಿದ್ವಿ. ಲೆಮನ್ ಚಿಕನ್ ತಗೊಂಡಿದ್ವಿ. ಲೆಮನ್ ಚಿಕನ್ ಒಂದು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಒಂದು, ಚಿಕನ್ ಕಬಾಬ್ ಒಂದು. ಯಾವುದು ಚೆನ್ನಾಗಿರ್ಲಿಲ್ಲ. ಒಂದು ಚೆನ್ನಾಗಿರ್ಲಿಲ್ಲ. ಲೆಮನ್ ಚಿಕನ್ ಚೆನ್ನಾಗಿರ್ಲಿಲ್ಲ, ಮತ್ತೆ ಆಂಧ್ರ ಇದು ಚಿಲ್ಲಿ ಚಿಕನ್ ಚೆನ್ನಾಗಿರ್ಲಿಲ್ಲ. ಯಾವುದು ಓವರ್ ಆಲ್ ಫುಡ್ 2000 ವರ್ತ್ ನಾವು ತಗೊಂಡಿದ್ದು. ಯಾವುದು ಚೆನ್ನಾಗಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೇಳ್ತಾರಲ್ಲ ಸಕ್ಕತ್ತಾಗಿದೆ ಅಂತೆಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಪ್ರಮೋಷನ್ ಮಾಡ್ತಾರಲ್ಲ, ಈ ಹೋಟೆಲ್ ಚೆನ್ನಾಗಿರುತ್ತೆ ನೋಡಿ, ಆ ಹೋಟೆಲ್ ಚೆನ್ನಾಗಿದೆ ನೋಡಿ, ಅಲ್ಲಿ ಟೇಸ್ಟಿ ಎಮ್ಮಿ ಆಗಿರುತ್ತೆ ನೋಡಿ ಅಂತ. ಯಾವ್ದನ್ನು ನೋಡ್ಕೊಂಡು ಹೋಗಕ್ಕೆ ಕೆಲವೊಂದ್ ಕಡೆ ಚೆನ್ನಾಗಿ ಮಾಡಿರ್ತಾರೆ, ಕೆಲವೊಬ್ರು ಚೆನ್ನಾಗಿ ಮಾಡ್ತಾರೆ. ನಾನು ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟೆ ಹೋಗಿದ್ದು. ವರ್ಸ್ಟ್ ಅಂದ್ರೆ ವರ್ಸ್ಟ್, ಚೆನ್ನಾಗಿಲ್ಲ. ಅದು ಹಾಸನ್ ಬ್ಯಾಂಗ್ಳೂರ್ ಹೈವೇಲೆ ಸಿಗೋದು. ಆ ಹೋಟೆಲ್ ನೇಮ್ ಹೇಳಕ್ ಬೇಡ, ಸುಮ್ನೆ ಯಾರೋ ತುಂಬಾ ದೊಡ್ಡ ಇನ್ಫ್ಲುಯೆನ್ಸರನ್ನೇ ಪ್ರಮೋಷನ್ ಮಾಡಿದ್ದು. ಅದ್ರಲ್ಲೂ ವರ್ಸ್ಟ್ ಆಗಿತ್ತಂತೆ. ಇವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ನಾವು ನಿನ್ನೆ ಹೋಗಿದ್ದು ಹೋಟೆಲ್ ಅಲ್ಲಿ, ನನಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ವರ್ಸ್ಟ್ ಆಗೇ ಇತ್ತು. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ನಮ್ಮ ನೇಟಿವ್ ಅಲ್ಲಿ ಮಟನ್ ತುಂಬಾ ಫೇಮಸ್ ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಮಟನ್ ಚೆನ್ನಾಗಿರೋದು ಸಿಗುತ್ತೆ. ಸೊ ಹಾಗಾಗಿ ಟೈಮ್ ಇವಾಗ 11:30 ಆಗಿದೆ. ಇವಾಗ ಮಟನ್ ತರಕ್ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮಟನ್ ಸಾಂಬಾರು ಮಾಡೋಕೆ. ಸೊ ಮಟನ್ ತಗೊಂಡು ಹೋಗಿ ಚೆನ್ನಾಗಿ ಮಟನ್ ಬ್ಯಾಟಿಂಗ್ ಮಾಡಬೇಕು. ಸೊ ಇಷ್ಟೇ ಇವತ್ತಿನ ಅಪ್ಡೇಟ್. ಇನ್ನು ನೆಕ್ಸ್ಟ್ ಆಕ್ಚುಲಿ ನಾವು ಬಂದು ಮಲಗಿದ ಮೇಲೆ ಮಾರ್ನಿಂಗ್ ಇಂದ ಯಾವುದೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎದ್ದಿದ್ದು ಲೇಟ್ ಆಯಿತು, ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್ ಆಯಿತು. ಹಾಗಾಗಿ ಯಾವುದನ್ನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸೊ ಡೆಫಿನೆಟ್ಲಿ ಇನ್ಮೇಲೆ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಫೆಸ್ಟಿವಲ್ದು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಳ್ದೆ ನೋಡಿ. ನೆಕ್ಸ್ಟ್ ಇವಾಗ ಮಟನ್ ತಗೊಂಡು ಎಲ್ಲ ಒಂದಷ್ಟು ಐಟಮ್ಸ್ ಬೇಕು ಅದೆಲ್ಲ ತಗೊಂಡು ಒಂದು ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್, ಎಳ್ಬೀರ್ ತಗೊಂಡ್ವಿ. ಅರ್ಧ kg 80 ರೂಪಾಯಿ ಗೈಸ್. ಸೊ ನಾವು 1 kg ತಗೊಂಡೆ, ಬಿಕಾಸ್ ನಾವು ಯಾರು ತಿನ್ನಲ್ಲ ಜಾಸ್ತಿ, ಬಂದವ್ರಿಗೆ ಕೊಡೋಕೆ ಅಂತ. ನೋಡಿದ್ರು ಫುಲ್ ಬರೀ ಕಡ್ಲೆನೆ ತುಂಬಿಸಿಟ್ಬಿಟ್ಟಿರೋದು, ಏನಿಲ್ಲ ಅದ್ರೊಳಗಡೆ. ನಾನು ಅದನ್ನೇ ಕೇಳಿದೆ, ಏನಿಲ್ವಲ್ಲ ಬರೀ ಕಡ್ಲೆನೇ ಇದೆಯಲ್ಲ ಅಂತ. ಅದ್ರೊಳಗಡೆ ಒಂದು ಬೆಲ್ಲ ಇಲ್ಲ, ಏನಿಲ್ಲ, ಬರೀ ಎಲ್ಲ ಚಿಕ್ಕ ಪೀಸ್ ಸ್ವಲ್ಪ ಹಾಕಿದ್ದಾರೆ ಅಷ್ಟೇ. ಫುಲ್ ಕಡ್ಲೆ ಇದೆ. ಸೊ ಕಡ್ಲೆ ತಗೊಂಡು ಹಾಗೆ ಅಲ್ಲಿಂದ ಮಟನ್ ಕೆಳಗಡೆ ಇಟ್ಟಿದ್ದಾರೆ. ಅಂಡ್ ಇನ್ನ ಲೆಮನ್ ಮತ್ತೆ ಸ್ವಲ್ಪ ಕುಕುಂಬರ್ ಎಲ್ಲ ತಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಮನೆ ರೋಡ್ ಎಲ್ಲಾರ್ಗು ಗೊತ್ತಿರುತ್ತೆ, ಎಲ್ರು ನೋಡಿರ್ತಾರೆ. ಇವಾಗ ಹೋಗಿ ಅಡಿಗೆ ರೆಡಿ ಮಾಡಿಸ್ಕೊಂಡು ಊಟ ಮಾಡಬೇಕು, ಭರ್ಜರಿ ಬ್ಯಾಟಿಂಗ್ ಮಾಡಬೇಕು. ಸೊ ಮಟನ್ ಸಾಂಬಾರ್ ನಮ್ಮ ಅಮ್ಮ ತುಂಬಾ ಸೂಪರ್ ಆಗಿ ಸಖತ್ತಾಗಿ ಮಾಡ್ತಾರೆ. ನೇಟಿಗೆ ಬಂದ್ರೆ ಮಟನ್ ಅಂತೂ ಮಿಸ್ ಮಾಡದೆ ಮಾಡಿಸ್ಕೊಂಡು ತಿಂತೀವಿ. ಇವಾಗ ಕೇಳ್ಬೋದು ಎಲ್ಲೋಯ್ತು ನಿಮ್ ಡಯಟ್ ಅಂತ. ಡಯಟ್ ಎಲ್ಲ ಬಿಟ್ಬಿಟ್ಟಿದೀವಿ. ಈಗ 3 ತಿಂಗಳು ರಜಾ ಡಯಟ್ಗೆ 3 ತಿಂಗಳು ರಜಾ ಕೊಟ್ಟಿದ್ವಿ. ಇವಾಗ 2 ತಿಂಗಳಾಗಿದೆ, ಇನ್ನೊಂದು ತಿಂಗಳು. ನೆಕ್ಸ್ಟ್ ಜೂನ್ ವರ್ಗು ನಾನು ಡಯಟ್ ಮಾಡಲ್ಲಪ್ಪ. ಅವ್ರು ಜೂನ್ ಒಳಗೂ ಡಯಟ್ ಮಾಡಲ್ಲ. ನಾನು ಈ ಮಂತ್ ಈ ಹಬ್ಬ ಲಾಸ್ಟ್ ಗೈಸ್, ಆಮೇಲೆ ಫುಲ್ ಡಯಟ್ ಇನ್ನ ಅಗೇನ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ದಪ್ಪ ಬೇರೆ ಆಗ್ಬಿಟ್ಟಿದೆ. ನೋಡಿ ಗಾಯ್ಸ್, ಇದು ನಮ್ಮ ಗದ್ದೆ. ಮಾತಾಡ್ಬೋದು, ಏನಿಲ್ಲ ಮಾತಾಡಮ್ಮ. ಸೊ ಇಲ್ಲಿಂದ ಇದು ಮೇನ್ ರೋಡು. ಇಲ್ಲಿಂದ ಫುಲ್ಲು ನಮ್ಮದೇ ಜಮೀನು. ಇಲ್ಲಿಂದ ಫುಲ್ ಡೆಡ್ ಎಂಡ್ವರೆಗೂ. ಇಲ್ಲಿಂದನಾ? ಬರ್ಬೋದು ಬಾ ಮಮ್ಮಿ. ಈ ಜಮೀನ್ ಒಳಗಡೆ ಎಷ್ಟು ಜನ ಅವ್ರು ಹೇಳ ಮಮ್ಮಿ? ಅಲ್ಲ, ಹೌದು ತಾನೆ ಕಂಡ.
ಎಷ್ಟು ಜನ, ನಮ್ಮ ದೊಡ್ಡಪ್ಪ, ನಮ್ಮ ತಾತ, ನಮ್ಮ ಅಜ್ಜಿ, ಮೈಸೂರು ಇಲ್ಲೇನ ಇರೋದು. ಸೊ ನಮ್ಮದು ಹೋಲ್ಸೇಲ್ ಫ್ಯಾಮಿಲಿಯಲ್ಲಿ ಇರೋದು, ಅಂದರೆ ನಮ್ಮ ಜಮೀನಲ್ಲಿ ಎಲ್ಲರೂ ಮಣ್ಣು ಮಾಡಿರೋದು. ಹಾಗಾಗಿ ಇವಾಗ ರೀಸೆಂಟಾಗಿ ಬೋರ್ನು ಕೊಡಿಸಿದ್ವಿ, ಇನ್ನೊಂದು ಬೋರ್ ಕೊಡಿಸಿದ್ವಿ. ಹಿಂಗಿದೆ ಗೈಸ್. ಇನ್ನೂ ಹೋಗ್ತಾ ಜೋಳ ಬೆಳೆದಿದ್ವಿ, ಯಾವಾಗಲೂ ಕಬ್ಬು ಬೆಳಿತೀವಿ. ಕಬ್ಬು ಆಮೇಲೆ ಇಲ್ಲಿ ನೀರು ಬರುತ್ತೆ, ಕಾವಲೆದು ನೀರು ಬರುತ್ತೆ. ಇಲ್ಲಿ ಕಾವಲೆ ನೀರು ಬಿಟ್ಟಾಗ ನೀರು ಬರುತ್ತೆ. ಇಲ್ಲಿ ಮೋಟ್ರು ನಮ್ಮದು. ಮತ್ತು ತೆಂಗಿನ ಮರ ಇಟ್ಟಿದ್ದೀವಿ. ಏನಾಗಲ್ಲ, ನೋಡ್ಕೊಂಡು ನಡೀತಿದ್ದೀನಿ. ಇಲ್ಲೆಲ್ಲ ನಮ್ಮಮ್ಮ ಇವಾಗ ನೀರು ಹಾಯಿಸ್ತಾ ಇದ್ರು. ಅದಕ್ಕೆ ಇಲ್ಲೆಲ್ಲ ನೀರಿದೆ. ಕಂದ ಇಲ್ಲಿ ನೀರೈತಿ ಕಣಪ್ಪ, ಈ ಕಡೆಯಿಂದ ಹೋಗ್ಬೇಕು. ಇದನ್ನು ಪಕ್ಕದ ಜಮೀನು. ಇಲ್ಲಿಂದ ಸ್ವರ್ಣಗಳ ಹಿಂಗಿದೆ, ಸೂಪರ್ ಆಗಿದೆ. ಬ್ಲರ್ ಮಾಡ್ಬೇಕಾಗುತ್ತೆ. ನಾನು ರೆಡಿನೇ ಆಗಿಲ್ಲ. ಬೇಕಂದ್ರೆ ನೀನು ಮುಂದೆ ಹೋಗಪ್ಪ, ನಿನಗೆ ದೃಷ್ಟಿ ಆಗುತ್ತೆ. ಎಲ್ಲರೂ ಬಾವನ್ ತೋರಿಸಿ ಅಂತಾರೆ, ನಾನು ತೋರಿಸಲ್ಲ. ನೋಡಿ ಗೈಸ್, ಬಾವನ್ ತೋರಿಸಿ ಅಂತೀರಲ್ವಾ, ಹಿಂದೆಯಿಂದ ತೋರಿಸಿದ್ದೀನಿ. ಮುಂದೆಯಿಂದ ಅಂತೂ ತೋರ್ಸೋಕ್ಕಾಗಲ್ಲ, ಅವ್ರು ತೋರಿಸ್ಬೇಡ ಅಂತಾರೆ. ಹಾಗಾಗಿ ಹಿಂದೆಯಿಂದ ಇದು ನಮ್ಮ ಮೋಟ್ರು, ಅದು ನಮ್ಮ ಮಮ್ಮಿ. ಜಮೀನ್ ಹತ್ರ ಕೆಲಸ ಮಾಡೋರು ಹೇಗಿರ್ತಾರೆ ಅಂತ ಗೊತ್ತಲ್ಲ. ಅಪ್ಪ ಬಿಸಿಲು ಸ್ವೆಟ್ರೆಲ್ಲ ಹಾಕೊಂಡಿದ್ದಾರೆ. ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನೀರು ಫುಲ್ ಬರ್ತಾ ಇದೆ, ಫುಲ್ ಬರ್ತಾ ಇದೆ. ಫುಲ್ಲು ಗಾಯ್ಸ್, ಅಲ್ಲಿ ಲಾಸ್ಟ್ ಎಂಟು ಮರಗಳು ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಇದೆ ಜಮೀನು. ಎಲ್ಲೋದ್ರೂ ಈ ಬಿಸಿಲು ಮಾತ್ರ ಅನ್ನ ಅಂತೂ ಬಿಟ್ಟೋಗಲ್ಲ. ಉಡುಪಿಗೆ ಹೋದಾಗಲೂ ಗಾಯ್ಸ್ ಇಷ್ಟೇ ಬಿಸಿಲು, ನಮ್ಮ ಮನೆಗೆ ಬಂದರೂ ಇಷ್ಟೇ ಬಿಸಿಲು. ಸೊ ಗಾಯ್ಸ್, ನಾನು ಗಾಯ್ಸ್ ಅನ್ನಬಾರ್ದಂತೆ ಏನಂತ ಕರೀಲಿ, ಏನು ಕರೆಯಲ್ಲ ಗಾಯ್ಸ್. ಮೇಲೆ ಸ್ವಲ್ಪ ಕೋಲ್ಡ್ ಆಗಿದೆ. ಬುಡಮ್ಮ ಗೈಸ್, ಇಲ್ಲಿ ಮೋಟ್ರು ಆನ್ ಮಾಡಿದ್ರೆ ಇಲ್ಲಿ ನೀರು ಬರುತ್ತೆ. ಇಲ್ಲಿ ನೀರು ಬಂದರೆ ಇಲ್ಲಿಂದ ಫುಲ್ ಜೋಳಕ್ಕೆ ತುಂಬಿಕೊಳ್ಳುತ್ತೆ. ಫುಲ್ ಇಲ್ಲಿಲ್ಲ, ಅಲ್ಲಿವರೆಗೂ ಇದೆ ಗೈಸ್. ಅಲ್ಲಿವರೆಗೂ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ನನಗೆ ಕೋಲ್ಡ್ ಆಗಿದೆ ಗೈಸ್. ಇದು ನಮ್ಮದು, ಇದು ಇನ್ನೊಬ್ರದ್ದು. ಅದು ನಮ್ಮಮ್ಮ. ಕಾಣಿಸ್ತಾ ಇಲ್ಲ ಬಿಸಿಲು, ಮುಖ ಕಾಣಿಸಿಲ್ಲ ಕಣ್ಮಮ್ಮಿ. ನಮ್ಮ ಮನೇಲಿ ಯಾರು ಮುಖ ತೋರಿಸಲ್ಲ ಗೈಸ್, ನನ್ನ ಬಿಟ್ರೆ. ಗೈಸ್ ಇವಾಗ ಎಲ್ಲಾನು ನೋಡ್ಕೊಂಡು ಹೋಗ್ತದೆ. ನೋಡಿ ಸನ್ಸೆಟ್, ವಾವ್ ಕಂದ, ನೋಡಿ ಇಲ್ಲಿಂದ ಸನ್ಸೆಟ್. ಸೊ ಗೈಸ್, ಸಿಕ್ಕಾಬಟ್ಟೆ ಕೋಲ್ಡ್ ಆದ ಕಾರಣ ಯೂಶ್ವಲಿ ಎಲ್ಲರೂ ಯೂಸ್ ಮಾಡ್ತೀರಾ ಅಮೃತಾಂಜನ್ ರೋಲರ್. ಇದು ಪ್ರಮೋಷನ್ ಅಂತ ಅನ್ಕೋಬೇಡಿ. ಆಮೇಲೆ ಇದೊಂದು ವಿಡಿಯೋದಲ್ಲಿ ಯಾವುದೇ ತೋರಿಸಿರೋ ಪ್ರಮೋಷನ್ ಅನ್ಕೋತೀರಾ, ಪ್ರಮೋಷನ್ ಅಲ್ಲ ಇದು. ಸೊ ಅಮೃತಾಂಜನ್ ರೋಲರ್ ಮತ್ತು ಅಮೃತಾಂಜನ್ ತಗೊಂಡು ಇವಾಗ ಜಮೀನೆಲ್ಲ ನೋಡ್ಕೊಂಬಂದ್ವಲ್ಲ, ಇವಾಗ ಹಂಗೆ ಎಲ್ಲಾನು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ.
ಅಮ್ಮ ಈ ಗಿಡಗಳೆಲ್ಲ ಕೀಳಕ್ಕಾಗಲ್ವಾ? ಇದು ತಗರಿಕಾಯಿ, ಇದು ಅವರೆಕಾಯಿ. ನಾನಿದು ಬೇಡದಿರೋ ಗಿಡ ಏನೋ ಅಂತ ಕೀಳ್ಸಿ ಅಂತ ಇದ್ದೀನಿ. ಇದು ಅವರೆಕಾಯಿ, ಇಲ್ಲಿ ಅವರೆಕಾಯಿ ನಮ್ಮಮ್ಮ ಬೆಳೆದಿರೋದು ಅವರೆಕಾಯಿ. ಇದೇ ಚೆನ್ನಾಗಿ ಉಟ್ಕೊಬಿಟ್ಟವೆ. ತೆಂಗಿನ ಗಿಡನೂ ಹಾಕಿದ್ದೀವಿ, ಅಂದರೆ ಕಾಯಿ ನೆಟ್ಟಿದ್ದು, ಅದು ತೆಂಗಿನ ಸಸಿ ನೆಟ್ಟಿ ಬಂದಿರೋವಂಥದ್ದು ಇಲ್ಲಿವರೆಗೂ ಇದೆ. ಅದಾದಮೇಲೆ ಕಾವಲೆ ಇದೆ, ಆ ಕಾವಲೆಯಿಂದ ನೀರು ಬರುತ್ತೆ. ಇದು ನೆಕ್ಸ್ಟ್ ಇದೆ ಕಾವಲೆ. ಬಾಳೆ ಕಿತ್ಬಿಟ್ಟು ಶುಂಠಿ ಯಾಕೆ? ಶುಂಠಿ ಫೇಮಸ್ ಇವಾಗ ಜಾಸ್ತಿ ಅಂತ. ಒಂದೊಂದು ಕಡೆ ಶುಂಠಿ ಇವಾಗ ಜಾಸ್ತಿ ಅಲ್ವಾ? ಹಾಂ ಗಾಯ್ಸ್, ನಿಮಗೆ ಕವಲೆ ತೋರಿಸ್ತೀನಿ. ಈ ಕವಲೆಯಿಂದನೂ ಕೆಲವೊಂದು ಸಲ ನಾವು ನೀರು ತಗೋತೀವಿ. ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ಎಲ್ಲ ಗಲೀಜಿದೆ ಅನಿಸುತ್ತೆ. ಇವಾಗ ಸದ್ಯಕ್ಕೆ ನೀರಿಲ್ಲ, ನೀರಿಲ್ಲ, ಫುಲ್ ಇದಾಗ್ಬಿಟ್ಟಿದೆ, ನೀರಿಲ್ಲ. ಇದರಿಂದನೂ ನಾವು ನೀರು ತಗೋತೀವಿ. ಅಲ್ಲಿ ಸವೆ ಗಿಡ, ಅವರೇ ಗಿಡ. ಸೊ ಗೈಸ್, ಇವಾಗ ಟೌನಿಗೆ ಬಂದಿದ್ವಿ. ಟೌನಿಗೆ ಬಂದು ಪಿಜ್ಜಾ ತಗೊಂಡು, ಆಮೇಲೆ ಏನು ತಗೊಂಡು? ಐಸ್ ಕ್ರೀಮ್ ತಗೊಂಡ್ವಿ. ಐಸ್ ಕ್ರೀಮು, ಪಿಜ್ಜಾ, ಆಮೇಲೆ ಫ್ರೆಂಚ್ ಫ್ರೈಸ್ ಒಂದೇ, ಸುಮ್ಮನೆ ಟೇಸ್ಟ್ಗೆ ಅದನ್ನ ತಿನ್ನಲ್ಲ ನಾವು ಯಾರು. ಆಮೇಲೆ ಲೆಗ್ ಪೀಸ್ ತಗೊಂಡ್ರು. ನಾನು ತಿನ್ನಲ್ಲ, ಇವ್ರು ತಿಂತಾರೆ. ಸೊ ನಾನ್ ವೆಜ್ ಇವ್ರಿಗೆ ತಗೊಂಡ್ವಿ, ನಾನು ನಮ್ಮಮ್ಮಗೆ ವೆಜ್ ತಗೊಂಡ್ವಿ. ಸೊ ತಗೊಂಡು ಇವಾಗ ಹೌದು, ಚಿಕನ್, ಇವರಿಬ್ರು ವೆಜ್, ನಾನು ನಮ್ಮ ಹೆಂಡತಿ